ಓಹೋ ಸೊ ನೈಸ್. ಮೂಡು ಫುಲ್ಲು ಕಿತ್ತೋಗ್ಬಿಟ್ಟಿದೆ ಗೈಸ್. ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತಾರಲ್ಲ, ಇಲ್ಲಿ ಮೂರನೇವನಿಗೆ ನಷ್ಟ ಅಂದರೆ ನನಗೆ. ಅಡಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು another ನ್ಯೂ ವ್ಲಾಗ್ ಗೈಸ್. ಸೊ ಯೂಶ್ವಲಿ ನಾನು ಬೆಳಗ್ಗೆ ಎದ್ದೇಳಲ್ಲ. ಫಾರ್ ದ ಫಸ್ಟ್ ಟೈಮು 8 ಗಂಟೆಗೆ ಎದ್ದಿದ್ದೀನಿ. ಆ್ಯಂಡ್ ನೇಹಾ ಫೋರ್ಸಿಂದ ಎದ್ದಿರೋದು ನಾನು. ಆ್ಯಂಡ್ ಸ್ವಲ್ಪ ಹೆಲ್ತ್ ಕಡೆ ಗಮನ ಇಡೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ಹೊಟ್ಟೆ ಎಲ್ಲ ಬಂದುಬಿಟ್ಟಿದ್ದಲ್ಲ, ಸೊ ನಿದ್ದೆ ಸ್ವಲ್ಪ ಕಷ್ಟ ಇದೆ ನನಗೆ. ಸೊ ನಿದ್ದೆ ಮೇಂಟೈನ್ ಆಗ್ತಾಯಿಲ್ಲ. ಸೊ ಆ ರೀಸನ್ಗೆ ಸ್ವಲ್ಪ ಬೇಗ ಇದ್ದೆ ಇವತ್ತು. ಆ್ಯಂಡ್ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲಿ ಗೊತ್ತಾ? ಲೇಕ್. ಸೊ ಇದು ಬಂದು ನಮ್ಮ ಮನೆ ಹತ್ರ ಇರೋದು ಲೇಕು. ಬಟ್ ಇಲ್ಲಿ ಒಳ್ಳೊಳ್ಳೆ ವ್ಯೂ ಸಿಗ್ತಾ ಇದೆ ಗೈಸ್. ಬೆಳಗ್ಗೆ ಹಂದಿ ನೋಡ್ತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡು. ಅದು ಇಲ್ಲಿದೆ ನೋಡಿ, ಇದು ಹಂದಿಯವರಪ್ಪ, ಹಂದಿಯವರಮ್ಮ. ಅಲ್ಲಿ ಮರಿಗಳು ಸಪ್ರೇಟಾಗವು ನೋಡಿ. ಆ್ಯಂಡ್ ಇಲ್ಲಿ ಬರ್ಡ್ಸ್ ಭೀ ಸಿಕ್ಕಾಬಿಟ್ಟಿದೆ. ಸೊ ಲೆಟ್ಸ್ ಫಿನಿಶ್ ಮೈ ವಾಕ್. ಸ್ವಲ್ಪ ಹೆಲ್ತ್ ಕಡೆ ಗಮನ ಇಡೋಣ ಇವತ್ತು. ಒಂದು ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಬೇಕಾಯ್ತು ಇವತ್ತು. ಅದು ಹೆಂಗ್ರಿ ಬೆಳಗ್ಗೆ ಎದ್ದೇಳ್ತೀರ ನೀವು? ಯಪ್ಪ, ನನಗೊಂದು 8 ಗಂಟೆಗೆ ಎದ್ದಿದ್ದಕ್ಕೇ ಒಂದು ಆಗ್ತಾ ಇದೆ ನನಗೆ. ಕಣ್ಣೆಲ್ಲ ನೋವ್ತಾ ಇದೆ ನನಗೆ. ಆ್ಯಕ್ಚುಲಿ ನಾನು ಎದ್ದಿದ್ದು ಇವತ್ತು ಬೆಳಗ್ಗೆ 6 ಗಂಟೆಗೆ. 6 ಗಂಟೆಗೆ ಎದ್ಬಿಟ್ಟು ಏನು ಮಾಡಿದೆ, ಮತ್ತೆ ಅಲಾರಾಮ್ 7 ಗಂಟೆಗೆ ಇಟ್ಟು ಮಲ್ಕೊಂಬಿಟ್ಟೆ. ಮತ್ತೆ 7 ಗಂಟೆಗೆ ಎದ್ದು ಏನು ಮಾಡಿದೆ, ಮತ್ತೆ ಅಲಾರಾಮ್ ಇಟ್ಟು 8 ಗಂಟೆಗೆ ಮಲ್ಕೊಂಬಿಟ್ಟೆ. ಸೊ ಹಂಗೆ 8 ಗಂಟೆಗೆ ಮತ್ತೆ ಎದ್ದೆ ನಾನು. ಸೊ ಒಂದು ಎದ್ದಳಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು, ಗೊತ್ತಾ? ಈ ಒಂದು ರೌಂಡ್ ಬಂದ್ಬಿಟ್ಟು ರೌಂಡ್ ಎಷ್ಟು, 1 2 ನೋಡಿ ಕಾಣಿಸ್ತಾ ನೋಡಿ. ಆ ಸ್ಟ್ರೈಟ್ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ಇದು ರೌಂಡು ನನಗೆ ಗೊತ್ತಾಯ್ತು ಒಂದು 3 ಕಿಲೋಮೀಟರ್ಸ್ ಇರ್ಬೋದು ನಾವು ಅಪ್ರಾಕ್ಸಿಮೇಟ್ಲಿ. ಸೊ ಇದನ್ನು ಒಂದು ರೌಂಡ್ ನೋಡಿ ಎಷ್ಟಿಗೆ ಈ ಹೊಟ್ಟೆ ಎಲ್ಲ ಕರಗ್ಬಿಡುತ್ತೆ ಗೈಸ್. ಏನು ಹೇಳ್ತೀರಾ? ಸೊ ಎಲ್ಲರೂ ಹೆಲ್ತ್ ಕಡೆ ಗಮನ ಕೊಡಿ ಗೈಸ್. ನಾನು ಕೊಟ್ಟಿದ್ದೀನಿ ನೋಡಿ ಇವತ್ತು. ಅದೇ ಥರ ನೀವು ಗಮನ ಕೊಡಿ ಹೆಲ್ತ್ ಮೇಲೆ. ಸೊ ಹೆಲ್ತ್ ಇಸ್ ವೆಲ್ತ್. ಆ್ಯಂಡ್ ಇದಾದ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಗೈಸ್. ಫುಲ್ ನಿದ್ದೆ ಹಿಡಿತಾ ಇದೆ ನನಗೆ. ಏನೋ ಒಂಥರ ಚೆನ್ನಾಗಿದೆ ಗೈಸ್, ಏನೋ ಗೊತ್ತಿಲ್ಲ. ಸಮಥಿಂಗ್ ನನ್ನ ಲೈಫಲ್ಲಿ ಏನೋ ಚೇಂಜ್ ಆಗಿರೋ ಥರ ಫೀಲ್ ಬರ್ತಾ ಇದೆ ವಾಕ್ ಮಾಡ್ತಾಯಿದ್ರೆ. ಆ್ಯಂಡ್ ದೇವ್ರ ಸೌಂಡ್ ಕೇಳಿಸ್ಕೊಳ್ಳಿ, ಏನೋ ಒಂಥರ ಪ್ಲೆಸೆಂಟ್ ಫೀಲು ಬೆಳಗ್ಗೆ. ಥ್ಯಾಂಕ್ಸ್ ಟು ನೇಹಾ. ಸೊ ನನಗೆ ಈ ಥರ ಒಂದು ಮೋಟಿವೇಶನ್ ಕಡೆ ಪುಷ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ನೈಸ್. ಇಲ್ಲಿ ಹೆಲ್ತ್ಗೋಸ್ಕರ ಬಂದರೆ ಹೆಲ್ತ್ಗಿಂತ ನಿಮ್ಮ ಹೆಲ್ತ್ ಹಾಳಾಗೋದು ಗ್ಯಾರಂಟಿ. ಯಾಕಂದ್ರೆ ಅಷ್ಟು ಗಲೀಜಾಗಿದೆ ಇಲ್ಲಿ. ಇಲ್ಲಿರೋ ನೀರು ಯಾಕೆ ಸರಿ ಇಲ್ಲ ಅಂತ ಮುಂಚೆ ಹೇಳಿದೆ ಗೊತ್ತಾ? ರೀಸನ್ ಇಷ್ಟೇ ನೋಡಿ, ಕಾಣಿಸಿದೆ ಪೈಪ್ಲೈನಲ್ಲಿ. ಸೊ ಹಂಗೆ ಡ್ರೈನೇಜ್ ವಾಟ್ರ್ಗಳೆಲ್ಲ ಬಂದು ಇದಕ್ಕೆ ಜಾಯ್ನ್ ಆಗೋದು, ಈ ನೀರಿಗೆ ಜಾಯ್ನ್ ಮಾಡ್ತಾರೆ. ಸೊ ಆ ಒಂದು ರೀಸನ್ಗೆ ಇಟ್ಸ್ ಲೈಕ್ ವೆರಿ ಡರ್ಟಿ ವಾಟರ್. ನೋಡಿ ಇಲ್ಲೆಲ್ಲ ಕಲರ್ ನೋಡಿ, ಯಾವ ಕಲರ್ ಇದೆ ಅಮ್ಮ. ಅರ್ಥ ಆಯ್ತಾ? ಓಕೆ, ಇವಾಗ ಮನೆಗೆ ಹೋಗೋ ಟೈಮ್. ಬರ್ಡ್ಸ್ ನೋಡಿ ಗೈಸ್, ಒಂದೇ ಕಡೆ ಇಷ್ಟು ಬರ್ಡ್ಸ್. ಓಡಿಸ್ಬೋಣ? ಓಹೋ ಸೊ ನೈಸ್. ಫುಡ್ ಹಾಕ್ತಾರೆ ಅನ್ಸುತ್ತೆ ಇಲ್ಲಿ ಬರ್ಡ್ಸ್ಗೆ, ಅದಕ್ಕೆ ಸಿಕ್ಕಾಬಟ್ಟೆ ಬರ್ಡ್ಸ್ ಇದೆ. ಯಾರು ನೋಡ್ಕೊಳ್ತಿರ್ತಾರೆ ಇದನ್ನು ಬರ್ಡ್ಸ್ನ. ತುಂಬ ಇದೆ ಗೈಸ್. ಅಮ್ಮಮ್ಮ ಅಂದ್ರೆ 100-150 ಬರ್ಡ್ಸ್ ಇದೆ ಅಲ್ಲಿ. ಓಕೆ, ಲೆಟ್ಸ್ ಗೋ ಹೋಮ್ ಗೈಸ್. ಓಕೆ ಗೈಸ್, ಈಗ ಮನೆಯಲ್ಲಿ ಟೀ ಟೈಮ್. A few moments later. ಓ ಮೈ ಗಾಡ್, ಕಸ ನೋಡಿ ಗೈಸ್ ಈ ರೂಮಲ್ಲಿ. ಅಷ್ಟು ಕ್ಲೀನ್ ಮಾಡಿದೆ ಇವಾಗ, ಅಲ್ಲಿ ಸಿಕ್ಕಿರೋ ಕಸ ಇದು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಈ ರೂಮ್ ತುಂಬ ವರ್ಷದಿಂದ ಚೆನ್ನಾಗಿ ನೋಡ್ಕೊಂಡಿದ್ದೆ. ಇವಾಗ ಮತ್ತೆ ಕ್ಲಿಯರಾಗಿ ನೋಡ್ಕೊಬೇಕು. ಫುಲ್ ಇಲ್ಲಿರೋ ಐಟಮ್ನ ಕಿತ್ತು ಬಿಸಾಕಬೇಕು ಫಸ್ಟು. ನೋಡಿ ಫ್ಯಾನಿಗಿನ ಏನೇನೋ ಇದೆ ಅಲ್ಲಿ. ಸೊ ಈ ರೂಮ್ನ ಫುಲ್ಲು ಎಂಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲಿ ಬಿಸಾಕಿದ್ರೆ ನೇಹ ಬೈತಾರೆ. ಇವಾಗ ಬಿಸಾಕ್ಲ ಬೇಡ ಥಿಂಕ್ ಮಾಡ್ತಾಯಿದ್ದೀನಿ. ಬಟ್ ನೋಡಿ, ಕೆಲಸವ್ರು ಇಟ್ರೂ
ನಾವು ಗುಡಿಸ್ಬೇಕು. ದಿಸ್ ಈಸ್ ದ ಸಿಚುವೇಶನ್. ಸೊ ಗಾಯ್ಸ್, ಈಗ ಜಸ್ಟ್ ಬಂದೆ ನನ್ನ ಕ್ಲಾಸ್ ತಗೊಳ್ಳಿಕ್ಕೆ ಅಪಾರ್ಟ್ಮೆಂಟಲ್ಲಿ. ಮೂಡು ಫುಲ್ ಕಿತ್ತೋಗ್ಬಿಟ್ಟಿದೆ ಗೈಸ್. ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತಾರಲ್ಲ, ಇಲ್ಲಿ ಮೂರನೇವನಿಗೆ ನಷ್ಟ ಅಂದರೆ ನನಗೆ. ಸೊ ಆ ಥರ ಒಂದು ಸಿಚುವೇಶನ್ ಆಯಿತು ಇವಾಗ. ಸೊ ಸಮ್ ಪರ್ಸನ್ ಫುಲ್ ಮೂಡ್ ಕಿತ್ತೋಗ್ಬಿಟ್ಟಿದೆ. ಐ ಡೋಂಟ್ ನೋ ಹೌ ಐ ವಿಲ್ ಟೇಕ್ ಮೈ ಕ್ಲಾಸ್. ಮೂಡ್ ಕಿತ್ತೋದಾಗ ಕ್ಲಾಸ್ ತೊಗೊಳೋದಿದೆಯಲ್ಲ ಗೈಸ್, ಓ ಮೈ ಗಾಡ್, ನಿಜ ಹೇಳ್ತೀನಿ, ಸಿಕ್ಕಾಬಟ್ಟೆ ಡಲ್ ಮೂಡಲ್ಲಿದ್ದೀನಿ ನಾನು ಇವಾಗ. ಸೊ ಇವಾಗ ನಾನು ಕ್ಲಾಸ್ ತೊಗೊಬೇಕು. ಈ ಮೂಡ್ ಇಟ್ಕೊಂಡು ನೀವಾಗಿದ್ದರೆ ಕ್ಲಾಸ್ ತೊಗೊಳ್ತೀರಾ ಹೇಳಿ ನೋಡೋಣ. ಐ ವಾಂಟ್ ಟು ನೋ. ಇವಾಗ ನಿಮ್ಮದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ? ಆ ಪರ್ಸ್ನಲ್ ಪ್ರಾಬ್ಲಮ್ ಮಧ್ಯ ನಿಮಗೆ ಮಕ್ಕಳ ಜೊತೆ ಡೀಲ್ ಮಾಡಬೇಕು. ಅಂದರೆ ಸ್ಮಾಲ್ ಕಿಡ್ಸ್ ಹೂ ಇಸ್ ವೆರಿ ಯಂಗ್, 4 years 5 years ಆ ಥರ ಮಕ್ಕಳ ಜೊತೆ ಡೀಲ್ ಮಾಡಬೇಕು, ಓಕೆನಾ? ಅವ್ರನ್ನ ಖುಷಿಯಾಗಿ ಇಟ್ಕೊಬೇಕು, ಅವ್ರನ್ನ ಹ್ಯಾಪಿಯಾಗಿ ಕ್ಲಾಸ್ ತೊಗೊಬೇಕು. ಆಗುತ್ತಾ ನಿಮ್ಮ ಕೈಲಿ? ಮೋಸ್ಟ್ ಆಫ್ ದ ಟೈಮ್ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಇದು ನಾನು ಡೈಲಿ ಮಾಡ್ತಾ ಇರ್ತೀನಿ. ಹಿಂಗೆ ಮನೇಲಿನ ಜಗಳ, ಇಲ್ಲ ಈಚೆ ಜಗಳ, ಇಲ್ಲ ಏನೋ ಒಂದು ಪರ್ಸನಲ್ ಪ್ರಾಬ್ಲಮಿಂದ ಮೂಡ್ ಆಫ್ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ನನಗೆ ಒಂದು ಕ್ಲಾಸ್ ಇರುತ್ತೆ, ಅಲ್ಲಿ ಹೋಗಿ ಹಿ ಅಂತ ಕ್ಲಾಸ್ ತೊಗೊಬೇಕು. ಸೊ ಅದು ತುಂಬ ಬೇಜಾರಾಗುವಂಥ ವಿಚಾರ ಅದು. ಸೊ ನಾನಿವಾಗ ಆ ಪ್ರೆಸೆಂಟ್ ಆ ಸಿಚುವೇಷನಲ್ಲಿದ್ದೀನಿ ಇವಾಗ. ಓಕೆ, ಇನ್ನು ಮಕ್ಕಳು ಯಾರು ಬಂದಿಲ್ಲ. ಸೊ ಒಂದು 10 ನಿಮಿಷ ಸುಧಾರಿಸ್ಕೊಂಡ್ಬಿಡ್ತೀನಿ ಮೂಡನ್ನ. ಸುಧಾರಿಸ್ಕೊಂಡು ಇಲ್ಲಿ ಒಂದು ಕ್ಲಾಸ್ ಇದೆ, ಆಮೇಲೆ HSS ಸ್ಟುಡಿಯೋ ಅಲ್ಲಿ ಕ್ಲಾಸ್ಗಳಿದೆ, ಅಲ್ಲಿ 2 ಇದೆ. ಹರ್ಲು ಸ್ಟುಡಿಯೋಗೆ ಹೋದರೆ ಅಲ್ಲಿ 2 ಇದೆ. ಟೋಟಲ್ ಅರೌಂಡ್ 5 ಕ್ಲಾಸ್ ಇದೆ ನನಗೆ ಕಂಟಿನ್ಯೂಸ್, ಅಂದರೆ ಬ್ಯಾಕ್ ಟು ಬ್ಯಾಕ್. ಅಮ್ಮಮ್ಮ ಅಂದರೆ ಒಂದು 1/2 hour to 45 minutes ಬ್ರೇಕ್ ಇರುತ್ತೆ. ದಟ್ ಈಸ್ ಫಾರ್ ಮೈ ಟ್ರಾವೆಲಿಂಗ್ ಟೈಮ್. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಎಲ್ಲಿಗೆ ಹೋಗೋದು. ಐ ಡೋಂಟ್ ನೋ ಗೈಸ್, ನೀವು ಈ ಥರ ಇದ್ದಾಗ ಏನು ಮಾಡ್ತೀರಾ? ಕಮೆಂಟ್ ಮಾಡಿ. ಲೈಕ್ ಹೌ ಡು ಯು ಕರೆಕ್ಟ್ ಯುವರ್ ಮೂಡ್? ನಿಮ್ಮ ಮೂಡನ್ನ ಹೆಂಗೆ ನೀವು ಕರೆಕ್ಟ್ ಮಾಡ್ಕೊಳ್ತೀರಾ? ವಾಟ್ ಈಸ್ ದ ಸೊಲ್ಯೂಷನ್? ನನ್ನ ಮೂಡು ಆ್ಯಕ್ಚುಲಿ ಕರೆಕ್ಟ್ ಆಗುತ್ತೆ. ಹೆಂಗಂದರೆ ನನ್ನ ಮಕ್ಕಳನ್ನ ನೋಡಿದಾಗ ಏನೋ ಒಂಥರ ಚೇಂಜಸ್ ಆಗಿಬಿಡುತ್ತೆ. ದೆನ್ ಐ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಮೈ ಕ್ಲಾಸ್. ಸ್ವಲ್ಪ ಹ್ಯಾಪಿಯಾಗಿರ್ತೀನಿ ಆ ಮೂಮೆಂಟಲ್ಲಿ, ಆ ಮೂಮೆಂಟಿಗೆ ಮಾತ್ರ. ದೆನ್ ಒನ್ಸ್ ಐ ಕಮ್ ಔಟ್ ಆಫ್ ಮೈ ಕ್ಲಾಸ್ ಅಗೇನ್ ಬ್ಯಾಕ್ ಟು ಸರ್ಕಲ್, ಆ ಮೂಡ್ ಆಫ್ ಹಂಗೆ ಇರುತ್ತೆ. ಬಟ್ ನೀವು ಇದೇ ಥರ ಸಿಚುವೇಷನಲ್ಲಿ ನೀವಿದ್ದಾಗ ನೀವು ಹೆಂಗೆ ಕರೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಮೂಡನ್ನ? ಕಮೆಂಟ್ ಮಾಡಿ ನೋಡೋಣ. ಗೈಸ್, ದಿಸ್ ಈಸ್ ವಾಟ್ ಡು ಯು ಕಾಲ್ ದಿಸ್? What is this? Moon and star, huh? Star. This one? Flower. Show me yours. That is nice. Guys, which is good? Comment. This is good. This is good. Show me this. This is good. This is good. This is good. What is this? Grape juice. Wow, what you are giving? I am giving pineapple. Give me. Take strawberry juice. ಮಕ್ಕಳ ಜೊತೆ ಇದ್ದರೆ ಹಿಂಗೆ ಇರಬೇಕು ಗೈಸ್. ಹೂ ಇಸ್ ಬೇಬಿ ಹಿಯರ್, ಯು ಆರ್ ಮೀ? ಶಿ ಬೇಬಿ. ಬಟ್ ದಿಸ್ ಬೇಬಿ ಇಸ್ ಲಿಟಲ್ ಮೋಟು ಬೇಬಿ. ಕ್ಯಾನ್ ಐ ಕಾಲ್ ಯು ಆಲೂ ಬೇಬಿ? ದೆನ್ ವಾಟ್ ಶುಡ್ ಐ ಕಾಲ್ ಯು? ಮೋಟು ಬೇಬಿ? ರೆಡಿ, ಲೆಟ್ಸ್ ಗೋ. Guys, you have to repeat whatever I'm telling. Okay? Come, keep your hand here. Keep your hands. Oh God. Loudly. God. Oh God. I am a potato. I'm a potato. I am boiled potato. I'm a boiled potato. I love French fries. I love French fries. I'll go home, I'll go home, eat everything, eat everything, and become Motu like this, and become like this. and sleep. And sleep. How is the slogan? Nice, no? Okay, say yeah. ಓಕೆ ಗೈಸ್, ಮೂಡ್ ಹೇಗೋ ಲೈಟಾಗಿ ರಿಲ್ಯಾಕ್ಸ್ ಆಯಿತು. ಸೊ ಇವಾಗ HSR ಕಡೆ ಪಯಣ ನಮ್ಮದು. ಸೊ ಅಲ್ಲಿ ಹೋಗಿ ಕ್ಲಾಸ್ ತೊಗೊಬೇಕು. ಗೈಸ್ ಡಾ ಸರ್ ಪುಟ, ಐ ಸಾ ಯುವರ್ ಚಡ್ಡಿ ಮ್ಯಾನ್.
ಸಿ ಐ ಕ್ಯಾನ್ ಸಿ ಯುವರ್ ಚಡ್ಡಿಡಾ ಅಯ್ಯಯ್ಯೋ ಓಕೆ ಕೂಚು 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 Did you see his run? ಇದೀಗ ಮುಗಿಸಿದೀವಿ ನಮ್ಮ ಹೌ ಮೆನಿ ಕ್ಲಾಸ್ ದಿಸ್ ಇಸ್ ಥರ್ಡ್ ಕ್ಲಾಸ್ ಇದು 3ನೇ ಕ್ಲಾಸ್ ಗೈಸ್ ಮುಗಿಸಿದೀವಿ ನೋಡಿ ಹೆಂಗೆ ಕೂತ್ಕೊಂಡು ಒಳ್ಳೆ ಕ್ಲಾಸಲ್ಲಿ ಜೋ 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 ಬೇಬಿ ಇದು ಗೈಸ್ ಬೇಬಿ You know, she's not baby. She said. ಜತಿನ್ ವಾಟ್ಸ್ ಯು ನೇಮ್ ಡಾ ಸೇಮ್ ನೇಮ್ ಯು ಆರ್ ನಾಟ್ ಚೇಂಜಿಂಗ್ ಡಾ No, you told my name. ನೋಡ ಜತಿನ್ ಬಟ್ ಜತಿನ್ ವಾಟ್ ಇಸ್ ದೇರ್ ಆನ್ ಯುವರ್ ಟಿ ಶರ್ಟ್ ರಾ Tom and Jerry. ಹೂ ಇಸ್ ಟಾಮ್ ಹೂ ಇಸ್ ಜೆರಿ You're Tom. ಐ ಆಮ್ ಜೆರಿ No, you're Tom and I am Jerry. ನೋಡ ಬಡಿ ಯು ಆರ್ ಜೆರಿ Tom and I. ಯು ಆರ್ ಜೆರಿ ವೇಟ್ ಓಕೆ ಸಾರಿ ಓಕೆ ಲೀವ್ Ow. ಅಕ್ಕ ಕನ್ನಡ ಬರುತ್ತೆ ನಿನಗೆ ಬರಲ್ಲ ನನಗೆ ಬರ್ತೀನಿ. ನಿನಗೆ ಬರುತ್ತೆ ಗೈಸ್ ಇವಳಿಗೆ ಕನ್ನಡ ಬರಲ್ಲ ನಾನು ಇವಾಗ ಕನ್ನಡ ಹೇಳ್ಕೊಡ್ತೀನಿ ಓಕೆನಾ ರೆಡಿನಾ ಚಿಸ್ ಚಾಲೆಂಜ್ ಹೇಳ್ಬೇಕು ಎಸ್ ಸರ್ ರೆಡಿ Yes, sir. ನಾನು ರೆಡಿ ಇದ್ದೀನಿ ಸೇ ನಾನು ರೆಡಿ ರೆಡಿ ready ಇದ್ದೀನಿ ಇದ್ದೀನಿ. ಓಕೆ ಸ್ಟ್ಯಾಂಡ್ ನಾನು ರೆಡಿ ಇದ್ದೀನಿ. ನಾನು ಒಂದು ನಾನು ಒಂದು ದೊಡ್ಡ ದೊಡ್ಡ ಆಲೂಗಡ್ಡೆ ಇದ್ದೀನಿ ಶಿ ಶುಡ್ ಟೆಲ್ ಹೇಳು ಸೇ ನಾನು ನಾನು ಒಂದು ಒಂದು ದೊಡ್ಡ ದೊಡ್ಡ ಆಲೂಗಡ್ಡೆ ಸೇ ಆಲೂಗಡ್ಡೆ ಗಡ್ಡೆ ಇದ್ದೀನಿ ಇದ್ದೀನಿ. ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ I am a big potato. ಯು ಆರ್ ಎ ಬಿಗ್ ಪೊಟೆಟೊ ಬ್ರೋ Very very funny. ನಾನು ನಾನು ದೊಡ್ಡ ದೊಡ್ಡ ಉಲುಲುಲುಲು ನಿನ್ನು ಒಡ್ಡ ಲುಲುಲುಲುಲುಲು. ನಾನು ನಿನ್ನೂ ಒಡ್ಡಾಡ ನೀನು ದೊಡ್ಡ ನಿನ್ 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 ನೀನು ದೊಡ್ಡ Sir, you're calling him beans. ಓಕೆ ಯು ಟೆಲ್ ಮಿ ಸಮಥಿಂಗ್ But I told ಡೂ ಯು ಥಿಂಕ್ ದಿಸ್ ಇಸ್ ಅ ಸೋಫಾ up then go. ದಿಸ್ ಈಸ್ ಅ ಸೋಫಾ ಮಾ ಯು ಹ್ಯಾವ್ ಟು ಸಿಟ್ ಆನ್ ಅ ಟಮ್ಮಿ ಸೊ ಗೈಸ್ ಇವತ್ತು ನಮ್ಮ ಕ್ಲಾಸಲ್ಲಿ ಕೊರಿಯನ್ ಗರ್ಲ್ ಇದ್ದಾಳೆ ಅವಳದು ಬರ್ಡೇ ಇದೆ ವಾಟ್ ಬ್ರೋ ಯುವರ್ ಕೊರಿಯನ್ ಡಾ ವಾಟ್ ಈಸ್ ಯರ್ ನೇಮ್ Subha Satya. ಸುಗಾ ಬ್ರೋ ಸುಗಾ ಸೊ ವಿಶರ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತ್ಡೇ ಟು ಶುಗಾ ಹ್ಯಾಪಿ ಬರ್ತ್ಡೇ ಕೊರಿಯನ್ ಗರ್ಲ್ ಹ್ಯಾಪಿ ಬರ್ತ್ಡೇ ಟು ಯು ವಿ ಆರ್ ಗೆಟಿಂಗ್ ಫ್ರೀ ಚಾಕ್ಲೇಟ್ ಹ್ಯಾಪಿ ಬರ್ತ್ಡೇ ಟು ಯು I forgot you are born in the zoo. ಸಾರಿ ಯು ಆರ್ ಬಾರ್ನ್ ಇನ್ ದ ಝೂ You are 24 but you still wear diapers. Happy birthday to you. ಸೇಮ್ A few moments later. ಇವತ್ತು ನಾವಿದ್ದೀವಿ ಕಪಾಲಿ ಥಿಯೇಟರ್ಸಲ್ಲಿ ಧುರಂಧರ್ ಮೂವಿ ನೋಡೋಕೆ ಬಂದಿದ್ದೀವಿ ಸೊ ಫುಲ್ ಕ್ರೌಡ್ ಗೈಸ್ ಅರೆ ಸೀರಿಯಸ್ ಓಕೆ ಗೈಸ್ ಇದು ಬಂದು ಮಹೇಶ್ ಬಾಬು ಅವರ ಓನ್ ಫ್ರ್ಯಾಂಚೈಸ್ ಅವರ ಓನ್ ಥಿಯೇಟರ್ ಇದು ಸೊ ಇದಿರೋದು ಮೆಜೆಸ್ಟಿಕ್ ಹತ್ರ ಆ್ಯಂಡ್ ಕಪಾಲಿ ಥಿಯೇಟರ್ ಅಂತ ಸೊ ಇಲ್ಲಿ ಫಸ್ಟ್ ಮೂವಿ ನಾವು ನೋಡೋಕೆ ಬಂದಿರೋದು ಧುರಂಧರ್ ಸೊ I'll show you the experience. So guys, ಮೂವಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ ಬಟ್ ಇದು ರಿವ್ಯೂ ವ್ಲಾಗ್ ಥರ ಮಾಡಲ್ಲ ಸೊ ಮೂವಿ ವಾಸ್ ಗುಡ್ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಸೊ ಎಲ್ಲರೂ ಬನ್ನಿ ನೋಡಿ ದೇಶಭಕ್ತಿ ಚೆನ್ನಾಗಿ ಬರುತ್ತೆ ನಿಮಗೆ ಬನ್ನಿ ನೋಡಿ ಸೊ ಇದು ಮಾಲು ಸೊ ಮಾಲ್ ಒಳಗಿದ್ದೀವಿ ಇವಾಗ
ಸೊ ಇವಾಗ ಮಾಲ್ನ ಸ್ವಲ್ಪ ಸುತ್ತಿ ಆಮೇಲೆ ಮನೆಗೆ ಹೋಗಬೇಕು. ಅಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ, ನೋಡೋಣ. ಫಾಲೋ ಮಾಡಿ ಗೈಸ್. ನೇಹಾ, ಹೌ ವಾಸ್ ದ ಫ್ರೀ ಪಾಪ್ಕಾರ್ನ್? ಫ್ರೀ ಪಾಪ್ಕಾರ್ನ್ ಸ್ಪಾಯ್ಲ್ಡ್ ಮೈ ಫುಲ್ ಟಮ್ಮಿ. ಯಾಕೆ? ಏನು ಬೇರೆ ಏನು ತಿನ್ನಕ್ಕೆ ಆಪ್ಷನ್ ಇಲ್ಲ ಇವಾಗ ಹಂಗೆ ಮಾಡಿದೆ. ಫ್ರೀ ಪಾಪ್ಕಾರ್ನ್ ಸಿಕ್ತು ಗೈಸ್ ಥಿಯೇಟ್ರಲ್ಲಿ. ಒಂದಲ್ಲ ಎರಡು. ಮಹೇಶ್ ಬಾಬು ಕಿ ಜೈ ಹೋ. ಬಟ್ ಎಲ್ಲ ಥಿಯೇಟ್ರಲ್ಲಿ ಇದೇ ಥರ ಫ್ರೀ ಪಾಪ್ಕಾರ್ನ್ ಕೊಟ್ಟರೆ ಮುಚ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಪರವಾಗಿಲ್ಲ. ಹೊಸ ಇದು ಏನು ಕಪಾಲಿ ಥಿಯೇಟ್ರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕಪಾಲಿ ಅಲ್ಲ ಅದು. ಕಪಾಲಿನೇ ಅದು. ಹೌದಾ ರೀ? ಅದು ಇದ್ದಿದ್ದ ಜಾಗನೇ ಕಪಾಲಿ ಎಲ್ಲ ಇದ್ದಿದ್ದು. ಮುಂಚೆ ಕಪಾಲಿ ಇತ್ತಲ್ಲಿ. ಸೊ ಬೆಳಗಿಂದ ಏನೂ ತಿಂದಿಲ್ಲ ಗೈಸ್. ಬ್ರೇಕ್ಫಾಸ್ಟು ಆಗಿಲ್ಲ, ಲಂಚು ಆಗಿಲ್ಲ. ಸೊ ಈಗ ಒಂದು ಬರ್ಗರ್ ತಿನ್ಕೊಂಡು ಸ್ವಲ್ಪ ಹೊಟ್ಟೆನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಫುಲ್ ಮೈಗ್ರೇನ್ ಆಗಿಬಿಡುತ್ತೆ, ತಲೆ ನೋಡ್ತಾ ಇದೆ ಹೆವಿಯಾಗಿ. ಗೈಸ್ ಬರ್ಗರ್ ತಿಂದೆ, ಹೊಟ್ಟೆ ತುಂಬಲಿಲ್ಲ ಗೈಸ್. ಏನೋ ಗೊತ್ತಿಲ್ಲ, ಇನ್ನೂ ಏನೋ ತಿನ್ನೋಣ ಅಂತ. ಸೊ ಅವ್ರು ಹೋಗಿದ್ದಾರೆ ಪಾವ್ ಭಾಜಿ ಚೆಕ್ ಮಾಡೋಕ್ಕೆ. ಸೊ ಪಾವ್ ಭಾಜಿ ಸಿಕ್ತು ಅಂದರೆ ಅದನ್ನ ತಿನ್ನೋಣ. ಫುಲ್ಲು ಗಾಡಿ ಓಡಿಸೋದು ಕಷ್ಟ ಇದೆ ಗೈಸ್. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈ ಗಾಡಿ ಓಡಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನು ಗೈಸ್ ನೀವೆಲ್ಲ. ಥಿಂಗ್ ಇಸ್ ದಟ್ ಏನು ನನಗೆ ಅನ್ಸಿದ ಪ್ರಕಾರ ಐ ಥಿಂಕ್ ಒಂದು ಲ್ಯಾಗ್ ಮಾಡಿದ್ದಾರೆ ಒಂದು 4 hours. ಲ್ಯಾಗ್ ಬೇಕಾಗಿರಲಿಲ್ಲ. ಒಂದು 3 hours ಮಾಡ್ಬೋದಾಗಿತ್ತು. ಮಧ್ಯದಲ್ಲಿ ನನಗೆ ಸ್ವಲ್ಪ ಬೋರ್ ಹೊಡಿತು, ಅಂದರೆ ಇಂಟರ್ವಲ್ ಟೈಮಲ್ಲಿ ಫ್ರೀ ಪಾಪ್ಕಾರ್ನ್ ಅಂತವು, ಅದು ಮಜಾ. ಏನು ತಿಂದಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಏನು ತಿಂದೆ? ಪಾಪ್ಕಾರ್ನ್ ತಿಂದೆ, ಅದರಲ್ಲಿ ಹೊಟ್ಟೆ ತುಂಬುತ್ತಾ? ಓ ಪಾಪ್ಕಾರ್ನ್ 5 ಸರ್ತಿ ತಿಂದಿದ್ಯಾ? ಅಲ್ಲೋ 5 ಸತಿ ಏನು ತಿಂದಿಲ್ಲ ಮೇಡಮ್, ಸುಳ್ಳು ಗೈಸ್, ನಂಬಿಡಿದಲ್ಲ. ಅಮ್ಮಮ್ಮಂದೊಂದು 2 ಡಬ್ಬ ತಿಂದಿರ್ತೀನಿ ಪಾಪ್ಕಾರ್ನ್ ಅಷ್ಟೇ, ಜಾಸ್ತಿ ತಿಂದಿಲ್ಲ. ಫಸ್ಟು ಅವ್ರು ಆರ್ಡರ್ ಮಾಡ್ಕೊಂಬಂದ್ರು ಫಸ್ಟ್ ಪಾಪ್ಕಾರ್ನ್, ಯು ರಿಮೆಂಬರ್? ಅವ್ರು ಪಾಪ್ಕಾರ್ನ್ ಆರ್ಡರ್ ಮಾಡ್ಕೊಂಬಂದ್ರು. ಸೆಕೆಂಡು ಇನ್ನೊಂದು 2 ಸತಿ ಪಾಪ್ಕಾರ್ನ್ ಫ್ರೀಯಾಗಿ ಕೊಟ್ಟರು. ಅಂದರೆ ಫಸ್ಟ್ ಒಂದು ಸತಿ ಬಂದು ಕೊಟ್ಟರು, ನಮ್ಮ ಏನು ಥಿಯೇಟ್ರ್ ಕಡೆಯಿಂದ ಫ್ರೀ ಅಂತ ಹೇಳ್ಬಿಟ್ಟು. ಆಮೇಲೆ ತಿಂದಾದ್ಮೇಲೆ ಸ್ವಲ್ಪ ಇಂಟರ್ವೆಲ್ ಆದಮೇಲೆ ಇನ್ನೊಮ್ಮೆ ಕೊಟ್ಟರು. ಸೊ ಅದೊಂಥರ ಗುಡ್ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಮೀಲ್ ಪುಳಿಯೋಗರೆ. ಇವಾಗ ರೋಡ್ ಹಾಕಿದ್ದಾರೆ, ನಾಳೆ ಡಿಗ್ ಮಾಡ್ತಾರೆ ನೋಡ್ಕೊಳ್ಳಿ. ಕಂಪ್ಲೀಟ್ ರೋಡ್ ಅಕ್ಕ ಡಿಗ್ ಮಾಡ್ತಾರೆ. ಗೌರ್ಮೆಂಟ್ ರೂಲ್ಸ್, ಗೌರ್ಮೆಂಟ್ ಪಾಲಿಸಿ ಇಸ್ ದಟ್. ಎಸ್, ಇವಾಗ ರೋಡ್ ಹಾಕ್ತಾರೆ, ಇನ್ನೊಂದು 2-3 ಡೇಸಲ್ಲಿ ಹೇಳ್ತಾನೆ ಡಿಗ್ ಮಾಡ್ತಾರೆ ಅಂತ. ಮಾಡ್ತಾರೆ, ಆಲ್ರೆಡಿ ಮಾಡಿದ್ದಾರೆ. ಕಾರಲ್ಲಿ ಬಂತು ಎಫೆಕ್ಟ್ ಅದು. ಗೈಸ್ ನೋಡಿ ಎಷ್ಟು ದೊಡ್ಡ ಚೇಪೆಕಾಯಿ ಸಿಕ್ತು ಇಲ್ಲಿ. ಹುಡುಕ್ತಾ ಇದ್ದೀನಿ ಅವಾಗಿಂದ, ಬಟ್ ಒಂದು ಸಿಕ್ತು ದೊಡ್ಡದು, ಚೆನ್ನಾಗಿದೆ. ಹಾಂ, ಸುಮ್ಮನೆ ಕಿಳ್ಬೇಡ ಕಣ, ವೇಸ್ಟ್ ಸುಮ್ಮನೆ ಕಿತ್ತರೆ. ದಪ್ಪದಾಗಲಿ, ದಪ್ಪದಿದ್ರೆ ಮಾತ್ರ ಕೇಳ್ಬೇಕು, ಇಲ್ಲ ಕೇಳಬಾರ್ದು. ನೋಡಿ ಗೈಸ್, ಎಲ್ಲ ಖಾನಾ ಗ್ಯಾಂಗು ಫುಲ್ ಗೇಮ್ ಆಡ್ತಾರೆ ನಿಂತ್ಕೊಂಡು. ಸೊ ಗೈಸ್ ನೋಡಿ, ಇಷ್ಟು ಸಿಕ್ತು ನನಗೆ ಇವಾಗ. ಎಷ್ಟು ಹಣ್ಣಿದೆ ನೋಡಿ ಗೈಸ್, ಫುಲ್ ಹಣ್ಣಿದು. ಅವರು ಅದನ್ನು ತಿಂತವ್ರೆ. ಸೊ ಇದರ ಮೀನಿಂಗ್ ಏನಂದರೆ, ಲೈಫಲ್ಲಿ ನೀವು ಕಷ್ಟಪಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಹೆಂಗೆ ಕೂತ್ಕೊಂಡ್ರೂ ಪರವಾಗಿಲ್ಲ, ನಿಮಗೇಂತ ಬರೆದಿರೋದು ನಿಮಗೇಂತ ಹುಡ್ಕೊಂಬರುತ್ತೆ. ನೋಡಿ ಹೆಂಗೆ ತಿಂತವ್ರೆ, ಹಾಗೆ. ಮರ ಹಾಕಿದ್ದು ನಾನು, ಕಟ್ ಮಾಡಿದ್ದು ನಾನು, ಹಣ್ಣು ಯಾರಿಗೋಯ್ತು? ಇದು ನಿಮ್ಮ ಒಂದು ಲೈಫಿನ ಲೆಸನ್. ಇದಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಗೈಸ್. ಸೊ ಗೈಸ್, ಕ್ಲಾಸ್ ಮುಗಿದು ಮನೆಗೆ ಬಂದೆ. ಸೊ ಇವಾಗ ಇಲ್ಲಿ ಊಟ ಮಾಡಿ ಮಲ್ಗುವಂಥ ಸಮಯ ನಂದು. ಹೋಪ್ಫುಲಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೇನೆ. ಸೊ ಅಲ್ಲಿ ತನಕ ಸೈನಿಂಗ್ ಔಟ್. ಪೀಸ್.